ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲೆನ್. ಮದುವೆ ಆದ್ಮೇಲೆ ರಶ್ಮಿಕಾಗೆ ಕನ್ನಡದ ಮೇಲೆ ಪ್ರೀತಿ ಬಂತ ಅನ್ನೋ ಒಂದು ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಯಾಕಪ್ಪ ಅಂದ್ರೆ ರಶ್ಮಿಕಾ ಅವರ ಪೋಸ್ಟ್ ಆಗಿರ್ಬೋದು, ಆ ಒಂದು ವಿಡಿಯೋಗ್ರಫಿ ಒಂದು ವಿಡಿಯೋವನ್ನ ಏನು ಪೋಸ್ಟ್ ಮಾಡಿದಾರೋ, ಸೊ ಅದರಲ್ಲಿ ನಮ್ಮ ಕನ್ನಡದ ಹಾಡನ್ನ ಬಳಸಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಹಿಂದೆ ಸುದ್ದಿ ಆಗಿದ್ದಂತಹ ರಶ್ಮಿಕಾ ಮಂದಣ್ಣ ಅವರು ಕನ್ನಡದ ಮೇಲೆ ಇನ್ನೂ ಕೂಡ ಪ್ರೀತಿ ಇಟ್ಕೊಂಡಿದ್ದಾರಾ ಅನ್ನೋದು ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ಅವರ ಮದುವೆ ವಿಡಿಯೋಸ್ಗಳಾಗಿರ್ಬೋದು, ಮದುವೆ ಫೋಟೋಗಳಾಗಿರ್ಬೋದು, ಸಾಕಷ್ಟು ಟ್ರೆಂಡಿಂಗ್ ಲೀಸ್ಟ್ ಅಲ್ಲಿ ಇರುವಂತಹ ಫೋಟೋಗಳು ಅಥವಾ ಟ್ರೆಂಡಿಂಗ್ ಲೀಸ್ಟ್ ಅಲ್ಲಿ ಇರುವಂತಹ ಜೋಡಿ ಅಂದ್ರೆ ತಪ್ಪಾಗೋದು. ಸೊ ಹಾಗಾಗಿ ವಿಜಯ್ ದೇವರಕೊಂಡ ಆಗಿರ್ಬೋದು, ರಶ್ಮಿಕಾ ಮಂದಣ್ಣ ಅವರಾಗಿರ್ಬೋದು ಟ್ರೆಂಡಿಂಗ್ ಪೇರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಸೊ ಅದರಲ್ಲೂ ತುಂಬಾ ಹೈಪ್ ಅನ್ನ ಕೊಟ್ಟಿದೆ ಇವರಿಬ್ಬರ ಈ ಮದುವೆ ಒಂದು ಸ್ಟೋರಿ ಆಗಿರ್ಬೋದು. ಸೊ ಹಾಗಾಗಿ ಅವರು ರಿವೀಲ್ ಮಾಡೋಕ್ಕಿಂತ ಮುಂಚೆ ಅವರ ಅಭಿಮಾನಿಗಳಿಗೆ ಆಲ್ರೆಡಿ ಗೊತ್ತಿತ್ತು. ಆದ್ರೂ ಕೂಡ ಇವರು ಎಲ್ಲೋ ಒಂದ್ ಕಡೆ ಸೀಕ್ರೆಟ್ ಅನ್ನ ಬಿಟ್ಟುಕೊಳ್ಳದಿದ್ದದನ್ನ ಕಂಡು ಅಭಿಮಾನಿಗಳಿಗೂ ಒಂದು ಆ ಕಡೆ ಅಲ್ಲ ಈ ಕಡೆ ಅಂದ್ರೆ 50-50 ರೀತಿಯಲ್ಲಿ ಕಾಡ್ತಾ ಇತ್ತು. ಆದ್ರೆ ಕೊನೆಗೆ ಅದನ್ನ ರಿವೀಲ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಈ ಕನ್ನಡದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರಶ್ಮಿಕಾ ಅವರ ಒಂದು ಪೋಸ್ಟ್ ಅಲ್ಲಿ ಕನ್ನಡ ಹಾಡೋದು ನಮ್ಮ ತುಳಸಿ ಅಂತ ಒಂದು ಏನ್ ಟ್ರೆಂಡಿಂಗ್ ಅನ್ನ ಕ್ರಿಯೇಟ್ ಮಾಡಿತ್ತು, ಇಡೀ ಒಂಥರ ಟ್ರೆಂಡಿಗೆ ಅದು ಟ್ರೆಂಡ್ ಆಗಿರುವಂತಹ ಸಾಂಗ್ ಆಗಿರ್ಬೋದು, ಆ ಸಾಂಗ್ ಅನ್ನ ರಶ್ಮಿಕಾ ಮಂದಣ್ಣ ಅವರು ಅವರ ಪೋಸ್ಟ್ ಅಲ್ಲಿ ಹಾಕಿಕೊಂಡಿದ್ದಾರೆ. ಅಂದ್ರೆ ವಿಜಯ್ ದೇವರಕೊಂಡ ಮತ್ತೆ ರಶ್ಮಿಕಾ ಅವರ ಒಂದು ಕ್ಯೂಟ್ ವಿಡಿಯೋಗಳಾಗಿರ್ಬೋದು, ಇದಕ್ಕೆ ಈ ಒಂದು ಹಾಡನ್ನ ಬಳಸ್ಕೊಂಡಿದ್ದಾರೆ. ಸೊ ಇಲ್ಲಿ ಎಷ್ಟು ಅವರ ಕನ್ನಡದ ಅಭಿಮಾನಿಗಳಿಗೆ ಇದೊಂಥರ ಖುಷಿ ತಂದಿರುವಂತ ವಿಷಯ. ಈ ಹಿಂದೆ ರಶ್ಮಿಕಾ ಅವ್ರು ಏನ್ ಟ್ರೋಲ್ ಆಗಿದ್ರು, ಕನ್ನಡದಿಂದ ಬ್ಯಾನ್ ಆದ್ರು ಅಥವಾ ಕನ್ನಡಕ್ಕೆ ಮತ್ತೆ ಬರಲ್ಲ, ಕನ್ನಡವನ್ನ ಪ್ರೀತಿಸ್ತಲ್ಲ, ಕನ್ನಡ ಗೊತ್ತಿಲ್ಲ ಅಂತ ಒಂದು ಏನ್ ಮಾತುಗಳನ್ನ ಹೇಳಿದ್ರು, ಅದಾದ ಬಳಿಕ ಅವರಿಗೆ ಕನ್ನಡದ ಮೇಲೆ ಇರುವಂತಹ ಪ್ರೀತಿ ಈ ಒಂದು ಹಾಡಿನ ಮೂಲಕ ಇದು ಕಾಣ್ತಾ ಇದೆಯಾ? ಹಾಗಾದ್ರೆ ಅವ್ರಿಗೂ ಕನ್ನಡದ ಮೇಲೆ ಪ್ರೀತಿ ಇದೆಯಾ? ಈ ಒಂದು ಹಾಡು ಏನ ಹಾಕಿದ್ದಾರೆ, ಕನ್ನಡದ ಒಂದು ಹಾಡನ್ನ ಏನ್ ಹಾಕಿದ್ದಾರೆ, ಅದು ಸಾಕಷ್ಟು ಈಗ ಒಂಥರ ಸುದ್ದಿ ಆಗ್ತಿರುವಂತ ವಿಷಯನ ಹೇಳ್ಬೋದು. ಯಾಕಪ್ಪ ಅಂದ್ರೆ ಕನ್ನಡದ ಬಗ್ಗೆ ಅವರು ಹೇಳಿರೋ ಮಾತುಗಳಾಗಿರ್ಬೋದು, ಕನ್ನಡ ಗೊತ್ತಿಲ್ಲ ಅಂತ ಕೆಲವೊಂದು ಪ್ರೆಸ್ ಮೀಟ್ ಗಳಲ್ಲಿ ಆಗಿರ್ಬೋದು ಅಥವಾ ಕೆಲವೊಂದು ಏನೋ ಒಂದು ವಿಚಾರದಲ್ಲಿ ಅವರು ಆಡಿರೋ ಮಾತುಗಳಿಗೆ ಕನ್ನಡದ ಅಭಿಮಾನಿಗಳಿಗೆ ಸ್ವಲ್ಪ ಬೇಸರವನ್ನು ತಂದುಕೊಟ್ಟಿದೆ. ಆಮೇಲೆ ಕನ್ನಡದ ಅಭಿಮಾನಿಗಳಿಂದ ಅವರು ದೂರ ಆದ್ರು, ಅವರಿಗೆ ಕನ್ನಡದಲ್ಲಿ ಅಭಿಮಾನಿಗಳೇ ಇಲ್ಲ ಅನ್ನೋಂತ ಹೊತ್ತಲ್ಲಿ ಅವರ ತೆಲುಗು ಸಿನಿಮಾಗಳಾಗಿರ್ಬೋದು, ತೆಲುಗಲ್ಲಿ ಮೂಡಿ ಬಂದ ಕೆಲವು ಸಿನಿಮಾಗಳಿಗೆ ಕನ್ನಡದ ಅಭಿಮಾನಿಗಳು ಕೂಡ ಫಿದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕಾಗಿ ಕನ್ನಡದಲ್ಲಿ ಕೂಡ ಅವ್ರಿಗೆ ಅಭಿಮಾನಿಗಳಿದೆ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಅಂದ್ರೆ ಸಿಕ್ಕಾಪಟ್ಟೆ ರಶ್ಮಿಕಾ ಮಂದಣ್ಣ ಅವರನ್ನ ಇಷ್ಟಪಡ್ತಾರೆ. ರಶ್ಮಿಕಾ ಮಂದಣ್ಣ ಅವರ ಸ್ಟೈಲ್ ಅನ್ನ ಫಾಲೋ ಮಾಡೋದಾಗಿರ್ಬೋದು, ಇದರ ಸಾಕಷ್ಟು ನಾವು ನೋಡ್ತಲೇ ಬಂದಿದ್ದೀವಿ. ಸೊ ಹಾಗಾಗಿ ಕನ್ನಡದಲ್ಲೂ ರಶ್ಮಿಕಾ ಅವರಿಗೆ ಅಭಿಮಾನಿಗಳನ್ನ ಸೃಷ್ಟಿಸಿಕೊಂಡಿದ್ದಾರೆ. ಅವರ ಒಂದು ಸಿನಿಮಾದಲ್ಲಾಗಿರ್ಬೋದು, ಅವರ ಒಂದು ಆಕ್ಟಿಂಗ್ ಅಲ್ಲಾಗಿರ್ಬೋದು, ಅವ್ರದ್ದೇ ಒಂದು ಚಾಪನ್ನ ಮೂಡಿಸಿ ಕನ್ನಡದಲ್ಲೂ ಕೂಡ ಒಂದು ಅಭಿಮಾನ ಬಳಗವನ್ನ ಸೃಷ್ಟಿಸಿಕೊಂಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ರಕ್ಷಿತ್ ಶೆಟ್ಟಿ ಅವ್ರನ್ನ ಪ್ರೀತಿಸೋ ಅವರ ಜನರುಗಳು ಈಗಲೂ ಕೂಡ ರಶ್ಮಿಕಾ ಅವರ ವಿರುದ್ಧವಾಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಅದು ಕೂಡ ತಪ್ಪಾಗಲ್ಲ. ಯಾಕಂದ್ರೆ ರಶ್ಮಿಕಾ ಮತ್ತೆ ರಕ್ಷಿತ್ ನಡುವೆ ನಡೆದಿರುವಂತಹ ಕೆಲವೊಂದು ಘಟನೆಗಳಿಂದ ರಕ್ಷಿತ್ ಫ್ಯಾನ್ಸ್ಗೂ ಸ್ವಲ್ಪ ಬೇಸರವನ್ನ ತಂದುಕೊಟ್ಟಿದೆ. ಸೊ ಹಾಗಾಗಿ ರಕ್ಷಿತ್ ಶೆಟ್ಟಿ ಅವರು ಕೂಡ ಈ ಒಂದು ವಿಚಾರದಲ್ಲಿ ಏನೋ ಒಂದು ಮುಂದೆ ಮಾತಾಡದೆ ಅಥವಾ ಏನು ಕೂಡ ರಶ್ಮಿಕಾ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡದೇ ಇದ್ರು ಕೂಡ ಅವರ ಅಭಿಮಾನಿಗಳಿಗೆ ಇದು ಸ್ವಲ್ಪ ಬೇಸರವನ್ನ ತಂದಿರುವಂತಹ ವಿಷಯ. ಆದ್ರೂ ಕೂಡ ಈಗ ಈ ಒಂದು ಪೋಸ್ಟ್ ಇಂದ ಅವರಿಗೆ ಕೂಡ ಕನ್ನಡದ ಮೇಲೆ ಅಭಿಮಾನ ಇದೆ, ಕನ್ನಡವನ್ನ ಪ್ರೀತಿಸ್ತಾರೆ, ಕನ್ನಡವನ್ನ ಈಗಲೂ ಕೂಡ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಅವರ ಕನ್ನಡದ ಅಭಿಮಾನಿಗಳಿಗೆ ಸ್ವಲ್ಪ ಖುಷಿಯನ್ನ ತಂದಿರುವಂತಹ ವಿಷಯ. ಸೊ ಹಾಗಿದ್ರೆ ರಶ್ಮಿಕಾ ಅವರ ಕನ್ನಡ ಪ್ರೇಮಕ್ಕೆ ಇದು ಸಾಕ್ಷಿ ಆಗುತ್ತಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ.